ಕುದೂರು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸುದ್ದಿ ಮಿತ್ರ ಕುದೂರು ಮಹೇಶ್. ಮಾಗಡಿ ತಾಲೂಕು ಕುದೂರು ಹೋಬಳಿ ಸುಗ್ಗನಹಳ್ಳಿ ಗ್ರಾಮದಲ್ಲಿ ಮಂಗಳವಾರ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಅಂತಿಮ ವರ್ಷದ ಕೃಷಿ ವಿದ್ಯಾರ್ಥಿಗಳ ಗ್ರಾಮೀಣ ಕೃಷಿ ಕಾರ್ಯಾನುಭವದ 90 ದಿನಗಳ ಕಾರ್ಯಕ್ರಮದ ಅಂಗವಾಗಿ ಕೃಷಿ ಉತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕೃಷಿ ಉತ್ಸವ ಕಾರ್ಯಕ್ರಮದ ಅಂಗವಾಗಿ ಸುಗ್ಗನಹಳ್ಳಿ ಗ್ರಾಮದಲ್ಲಿ ಕೃಷಿ ಮೇಳ, ವಸ್ತು ಪ್ರದರ್ಶನ ಮತ್ತು ವಿಚಾರಗೋಷ್ಠಿ ಕಾರ್ಯಕ್ರಮವು ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ರಾಜ್ಯ ಒಕ್ಕಲಿಗ ಸಂಘದ ನಿರ್ದೇಶಕರಾದ ಎಚ್.ಎನ್. ಅಶೋಕ್ ರವರು, ಕಣ್ಣೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೆ.ಎಸ್. ಜಗದೀಶ್ ರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕೃಷಿ ಮೇಳ ಕಾರ್ಯಕ್ರಮವನ್ನು ವೀಕ್ಷಿಸಿದರು. ಸುಗ್ಗನಹಳ್ಳಿಯಲ್ಲಿ ನಡೆದ ಕೃಷಿ ಉತ್ಸವ ಕಾರ್ಯಕ್ರಮಕ್ಕೆ ಜನಪದ ಕಲಾ ತಂಡದವರು ಕಾರ್ಯಕ್ರಮಕ್ಕೆ ಮೆರುಗು ನೀಡಿದರು. ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿನಿಯರು ಸಾಂಪ್ರದಾಯಿಕ ಸೀರೆಯುಟ್ಟು ಪೂರ್ಣಕುಂಭ ಕಳಶದೊಂದಿಗೆ ಮುಖ್ಯ ಅತಿಥಿಗಳನ್ನು ಸ್ವಾಗತಿಸಿದರು. ಕೃಷಿ ಉತ್ಸವ ಕಾರ್ಯಕ್ರಮಕ್ಕೆ ಸುಗ್ಗನಹಳ್ಳಿ ಹಾಗೂ ಸುತ್ತಮುತ್ತಲಿನ ರೈತರು ಹಾಗೂ ಶಾಲಾ ಮಕ್ಕಳು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸಿದರು.
ಭಾಳ ಉತ್ತಮವಾದಂಥ ಕೆಲಸವನ್ನು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳು ಅವರ ಮಾರ್ಗದರ್ಶಕರು ಸೇರಿ ಮಾಡಿರ್ತಕ್ಕಂಥದ್ದು. ಹಳ್ಳಿ ಭಾಗದಲ್ಲಿ ಏನೆಲ್ಲ ಬೆಳೆಗಳನ್ನು ಬೆಳಿಬೋದು, ಅಂತರ್ಜಾತೀಯ ಬೆಳೆಗಳಾಗಿ ಯಾವುದನ್ನು ಬೆಳಿಬೋದು, ನೈಸರ್ಗಿಕ ವಿಪತ್ತು ಬಂದಾಗ ಒಂದು ಬೆಳೆ ನಾಶವಾದರೆ ಮತ್ತೊಂದು ಬೆಳೆಯಿಂದ ರೈತ ತೀರಾ ಹತಾಶನಾಗದಂತೆ ಆತನ ಜೀವನೋಪಾಯಕ್ಕೆ ಇನ್ನೊಂದು ಬೆಳೆ ಅಂತರ್ಜಾತೀಯ ಬೆಳೆಗಳಿಂದ ಯಾವ ರೀತಿ ಬದುಕಬಹುದು ಅಂತಕ್ಕಂಥದ್ದು, ಮತ್ತು ಸಮಗ್ರವಾದಂಥ ಕೃಷಿ ಬಗ್ಗೆ ಮತ್ತು ಜೇನುಹುಳ ಸಾಕಾಣಿಕೆ ಬಗ್ಗೆ ರೈತನಿಗೆ ಆದಾಯ ತರ್ತಕ್ಕಂಥ, ಇಲ್ಲೇ ಹುಟ್ಟಿ ಬೆಳೀತಕ್ಕಂಥ ನಮ್ಮ ವಾತಾವರಣದಲ್ಲಿ ಅನುಕೂಲವಾಗಿ ಬೆಳೀತಕ್ಕಂಥ ಎಲ್ಲ ಬೆಳೆಗಳನ್ನು, ರಾಗಿಯ ವಿವಿಧ ಬೆಳೆಗಳು, ಒಂದು ಮಳೆ ಜಾಸ್ತಿಯಾಗಿ ಒಂದು ಸ್ವಲ್ಪ ದಿನ ಬಿತ್ತನೆ ಮಾಡಲಿಕ್ಕೆ ಲೇಟ್ ಆದಂಥ ಸಂದರ್ಭದಲ್ಲಿ ಯಾವ ರಾಗಿ ತಳಿಯನ್ನು ಬೆಳಿಬೇಕು ಅಂತಕ್ಕಂಥ ಸುಮಾರು ಮಾದರಿಗಳನ್ನು ಬೆಳೆದಿರ್ತಕ್ಕಂಥದ್ದು. ಅದೇ ರೀತಿ ಭತ್ತದ ಬೇಸಾಯವನ್ನು ಒಣಭತ್ತ ಅಥವಾ ಬರಭತ್ತದ ಬೇಸಾಯ ಮತ್ತು ನೀರನ್ನು ಉಪಯೋಗಿಸಿ ಯಾವಾಗಲೂ ಒಂದು ಹಂತದ ನೀರನ್ನು, ಒಂದು ಮಟ್ಟದ ನೀರನ್ನು ಕಾಪಾಡ್ಕೊಂಡು ಬೆಳೀತಕ್ಕಂಥ ಗದ್ದೆ ಬೆಳೆಗಳದು, ತರಕಾರಿ ಬೆಳೆ, ಭಾಳ ಸಮಗ್ರವಾಗಿ ನಮ್ಮ ಜೊತೆಗಿರ್ತಕ್ಕಂಥ ಹೈನೋದ್ಯಮವನ್ನು ಕೂಡ ಭಾಳ ಹತ್ತಿರದಿಂದ ಅದಕ್ಕೆ ತಗುಲ್ತಕ್ಕಂಥ ಚರ್ಮ ರೋಗ, ಕಾಲುಬಾಯಿ ರೋಗ, ಇತ್ತೀಚಿನ ದಿನಗಳಲ್ಲಿ ಚರ್ಮಗಂಟು ರೋಗ ಅಂತ ಬಂದಿರತಕ್ಕಂಥದ್ದು ಎಲ್ಲದ್ರ ಬಗ್ಗೆ ಕೂಡ ಕಳೆದ 3 ತಿಂಗಳಿಂದ ಇಲ್ಲೇ ಉಳಿದು ಬಂದಾಗ ಅತಿಥಿಗಳಾಗಿ ಬಂದಂಥವ್ರು ಇವತ್ತು ಮನೆ ಮಕ್ಕಳಾಗಿರ್ತಕ್ಕಂಥ ಏನು ಅಟ್ಯಾಚ್ಮೆಂಟು, ಒಂದು ಭಾವನಾತ್ಮಕವಾದ ಸಂಬಂಧವನ್ನು ತೋರಿಸಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಭಾಳ ಒಳ್ಳೆ ಬೆಳವಣಿಗೆ. ಇಲ್ಲಿರ್ತಕ್ಕಂಥ ಈ ಗ್ರಾಮದ ಸುತ್ತಮುತ್ತಲಿನ ನಾಗರಿಕರು ಕೂಡ ಬಂದಿರತಕ್ಕಂಥ 25-30 ಅಥವಾ ಇವತ್ತಿಗೆ 40 ವಿದ್ಯಾರ್ಥಿಗಳಿಗಿಂತ ಹೆಚ್ಚು ಜನ ಇಲ್ಲಿ ಮೇಳೈಸಿದ್ದಾರೆ. ಅವರೆಲ್ಲರನ್ನು ಕೂಡ ಭಾಳ ಆಧಾರದಿಂದ ಸ್ವಾಗತಿಸಿ 3 ತಿಂಗಳ ಕಾಲ ಇಲ್ಲಿ ಅವ್ರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಈ ಒಂದು ಊರಿನ ಭಾಗವಾಗಿ ಮಾಡ್ಕೊಂಡಿರ್ತಕ್ಕಂಥ ಸುಗ್ನಳ್ಳಿ ಗ್ರಾಮಸ್ಥರು, ಸುಗ್ನಳ್ಳಿಯ ಎಲ್ಲ ನಾಗರಿಕರು ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರಿಗೂ ಕೂಡ ಈ ನಿಟ್ಟಿನಲ್ಲಿ ನಾನು ಅಭಿನಂದನೆಯನ್ನು ತಿಳಿಸ್ತೇನೆ. ಇಲ್ಲಿ ಏನು ಬಂದಿರತಕ್ಕಂಥ ವಿದ್ಯಾರ್ಥಿಗಳೇನಿದ್ದಾರೆ ಅವ್ರಿಗಿದು ಜೀವನದಲ್ಲಿ ಯಾವತ್ತೂ ಕೂಡ ಮರೀಲಿಕ್ಕಾಗದೇ ಇರತಕ್ಕಂಥ ಒಂದು ದೊಡ್ಡ ಅನುಭವ. ಎಷ್ಟೋ ಜನಕ್ಕೆ ಸ್ವಂತ ಎಲ್ಲಿ ಬೇಕಾದರೂ ಹೋಗಿ ಓದ್ತಕ್ಕಂಥ ಶಕ್ತಿ ಇರ್ಬೋದು, ಹೊರದೇಶಕ್ಕೆ ಹೋಗಿ ಉಳಿದು ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಶಕ್ತಿ ಇರ್ಬೋದು ಆರ್ಥಿಕವಾಗಿ. ಆದರೆ ಇಷ್ಟು ಜನ ಒಂದತ್ರ 3 ತಿಂಗಳ ಕಾಲ ಕಲಿತು ಒಂದು ಊರಿನಲ್ಲಿ ಅವರು ಕೂಡ ಹಾಸುವಕ್ಕಾಗಿ ಊರಿನ ಭಾಗವಾಗಿರ್ತಕ್ಕಂಥದ್ದು ಇವ್ರಿಗೆ ಈ ಒಂದು ಅವರ ಓದಿನ ದಿನಗಳಲ್ಲಿ ಸಿಗ್ತಕ್ಕಂಥ ಅದ್ಭುತವಾದ, ಅವರ ಕೊನೆಯ ಉಸಿರಿರೋ ತನಕ ಮರೀಲಿಕ್ಕೆ ಸಾಧ್ಯ ಇರದಿರ್ತಕ್ಕಂಥ ಒಂದು ಪಾಠ ಇದು. ಯಾವತ್ತೂ ಈ R&D ಚೆನ್ನಾಗಿ ಬೆಳೀತಾ ಇರಲಿ. ಇವ್ರು ಮಾಡಿಕೊಟ್ಟಂಥ ಸಂಶೋಧನೆಗಳಿಂದ ಯಾವ ನೆಲದಲ್ಲಿ ಏನನ್ನು ಹಾಕಿದ್ರೆ ಯಾವ ಬೆಳೆ ಸರಿಯಾಗಿ ಬೆಳಿತೀವಿ ಅಂತಕ್ಕಂಥ ನಮಗೆ ನಾವೇನು ಯಾವುದೋ ಒಂದು ತರ್ತೀವಿ, ತಾದ್ದಿರ ಕಾಲದಿಂದನೂ ಮಾಡ್ತಿರ್ತಕ್ಕಂಥದ್ದು. ಆಯಿತು, ಮೇ ತಿಂಗಳಾಯಿತು, ಜೂನ್ ತಿಂಗಳಾಯಿತು, ಹೊಲ ಹೂಳು, ರಾಗಿ ಚೆಲ್ಲು, ಬಿತ್ತನೆ ಮಾಡು, ಬಂದಿದ್ದಂಥ ತಗೋ. ಆ ಮಣ್ಣಿನಲ್ಲಿರ್ತಕ್ಕಂಥ ಯಾವ ಲವಣಾಂಶವನ್ನು ನಾವು ಕೊಡಬೇಕು, ಯಾವ ಬೆಳೆಯನ್ನು ಯಾವ ತಿಂಗಳಿನಲ್ಲಿ ಹಾಕಿದ್ರೆ ಅನುಕೂಲವಾಗ್ತದೆ ಅಂತಕ್ಕಂಥ ಉಪಯುಕ್ತ ಮಾಹಿತಿಗಳನ್ನು ಕೊಟ್ಟಿರ್ತಕ್ಕಂಥ GKVK ವಿದ್ಯಾರ್ಥಿಗಳಿಗೆ, ಅವರ ಮಾರ್ಗದರ್ಶಕರಿಗೆ, ನಾಗರಿಕರಿಗೆ ನಾನು ಅಭಿನಂದನೆಗಳನ್ನ ತಿಳಿಸ್ತೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಕುದೂರು ಹೋಬಳಿ ಮತ್ತು ಸುಗ್ನಳ್ಳಿ ಗ್ರಾಮದ ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರಿಗೆ ಮತ್ತು ರೈತ ಬಾಂಧವರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು. ನಮ್ಮ ಮಕ್ಕಳು 3 ತಿಂಗಳು ಬಂದಾಗ ಅವ್ರಿಗೆ ಏನು ಅಂತ ಗೊತ್ತಿರೋದಿಲ್ಲ. ಹಳ್ಳಿಯ ಒಂದು ಜೀವನ ಕೆಲವ್ರಿಗೆ ಗೊತ್ತಿದೆ, ಕೆಲವ್ರಿಗೆ ಹೊಸದಾಗಿರುತ್ತೆ. ಅಂಥ ಮಕ್ಕಳನ್ನ ಇವತ್ತು ತಾವು ತಮ್ಮಲ್ಲಿ ಒಂದಾಗಿ 3 ತಿಂಗಳಲ್ಲಿ ಅವರು ತಮ್ಮ ಅನುಭವಗಳನ್ನ, ತಮ್ಮಲ್ಲಿರುವಂಥ ಅನುಭವಗಳನ್ನ ಅವ್ರಿಗೆ ತಿಳಿಸಿದ್ದೀರಾ. ಹೆಚ್ಚು ಅನುಭವನ ನೀವು ತಿಳಿಸಿದ್ದೀರಾ. ಅವರಿಂದ ಸ್ವಲ್ಪ ಭಾಗ ನಿಮಗೆ ತಿಳಿದಿರ್ಬೋದು. ಮತ್ತು ಈಗ ಕೃಷಿ ಅಂದರೆ ಏನಾಗಿದೆ, ನಾವೆಲ್ಲರೂ ದೂರ ಹೋಗ್ತಾ ಇದ್ದೋ ಕಾಲ ಹೊಂಟೋಯ್ತು. ಈಗ ಕೋವಿಡ್ ಬಂದಮೇಲೆ ಎಲ್ಲರೂ ನಾವು ಈಗ ಕೆಲಸ ಬಿಟ್ಟು ಊರಿಗೆ ಬರಬೇಕು, ಜಮೀನಲ್ಲಿ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಬಂದಿದೆ. ನಾನು ನಮ್ಮ ರೈತ ಬಾಂಧವರಲ್ಲಿ ಏನಂತ ಹೇಳಿದ್ರೆ, ನೀವು ಬೆಳೆದ ಬೆಳೆಯನ್ನು ನೇರವಾಗಿ ಗ್ರಾಹಕರಿಗೆ ತಲುಪಿಸ್ಬೇಕು. ಆಗ ಮಧ್ಯವರ್ತಿಗಳ ಕಾಟ ಯಾವಾಗ ಕಡಿಮೆ ಆಗುತ್ತೆ, ಅವಾಗ ಆದಾಯ ಆಗುತ್ತೆ, ಕೃಷಿನಲ್ಲಿ ಹೆಚ್ಚು ಆದಾಯ ಪಡೆಯೋದಕ್ಕೆ ಸಾಧ್ಯ. ಈಗ ನಾವು ನಮ್ಮ ದೇಶಕ್ಕೆ ಬೇಕಾದಷ್ಟು ಆಹಾರ ಉತ್ಪಾದನೆ ಮಾಡ್ತಾಯಿದ್ದೀವಿ. ಮತ್ತು ಅದೇ ರೀತಿ ನಮಗೆ ಬೇಕಾದ ಬಟ್ಟೆಗಳು ಏನು ಬೇಕು, ಈಗ ನೂಲು ಏನು ಬರುತ್ತೆ, ಕಾಟನ್ ಅಥವಾ ಹತ್ತಿಯಿಂದ ನಾವು ಅದನ್ನು ಬೆಳೀತಾ ಇದ್ದೀವಿ. ಈ ಎರಡರಲ್ಲೂ ನಾವು ಸಂತೃಪ್ತಿಯಾಗಿ ಒಂದು ಉತ್ತಮವಾದ ಉತ್ಪಾದನೆಯನ್ನು ಮಾಡಿದ್ದೀವಿ. ಆದರೆ ನನ್ನ ಆಸೆ ಏನಂದರೆ, ಮುಂದೆ ರೈತರಿಂದನೇ ಔಷಧಿ ಸಿಗಬೇಕು. ಇವಾಗ ನಮ್ಮಲ್ಲಿರೋ ಅನೇಕ ಗಿಡಗಳು, ಔಷಧಿ ಗಿಡಗಳಿದ್ದಾವೆ, ಅವನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಂಡಿಲ್ಲ. ರಾಸಾಯನಿಕವಾಗಿ ಬೆಳೆಯುವಂಥ ಗಿಡಗಳನ್ನ ನಾವು ರಾಸಾಯನಿಕವಾಗಿ ಔಷಧಿಗಳನ್ನ ಉಪಯೋಗಿಸ್ತಾ ಇದ್ದೀವಿ. ನಮ್ಮ ಆರೋಗ್ಯಕ್ಕೆ ಅದಕ್ಕೆ ಒಂದು
ರಾಸಾಯನಿಕ ಸೇವನೆ ಮಾಡಿದ್ರೆ ಈಗ ಹೊಟ್ಟೆ ಉರಿ ಅಂತ ಒಂದು ಗುಳಿಗೆ ತೊಗೊಂಡ್ರೆ ಮತ್ತೆ ಇನ್ನೊಂದು ಗುಳಿಗೆ ತೊಗೋಬೇಕು, ಆ ಗುಳಿಗೆನ ಸಮನಪಡಿಸ್ಬೇಕಾದ್ರೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮಲ್ಲೇ ಪ್ರಕೃತಿದತ್ತವಾಗಿ ಬೆಳೆಯುವಂಥ ಗಿಡಗಳಲ್ಲಿರುವಂಥ ಔಷಧಿ ಗುಣಗಳನ್ನ ಉಪಯೋಗಿಸ್ಕೊಂಡು ನಾವು ಆರೋಗ್ಯಕರವಾಗಿ ಬದುಕಬೇಕು. ಇದು ಭಾಳ ಮುಖ್ಯ. ಇವಾಗ ನಾವು ನೋಡ್ತಾ ಇರೋ ನನ್ನ ಒಂದು ಅನುಭವದಲ್ಲಿ ಆರೋಗ್ಯನೇ ಭಾಳ ಮುಖ್ಯ ಆಗಿದೆ. ನಮ್ಮ ಎಲ್ಲರೂ ನಾವು ಹೆಚ್ಚು ಹಣವನ್ನು ಆರೋಗ್ಯಕ್ಕೋಸ್ಕರ ಡಾಕ್ಟ್ರಿಗೆ ಹೋಗೋದು, ಅಲ್ಲಿ ಖರ್ಚು ಮಾಡ್ತೀವಿ, ಅದನ್ನು ಕಡಿಮೆ ಆಗಬೇಕು. ಮತ್ತು ಆರೋಗ್ಯವಾಗಿ ಬದುಕಕ್ಕೆ ಏನು ಬೇಕು ಅನ್ನೋದು ನಾವು ಕಂಡುಹಿಡ್ಕೋಬೇಕು. ಹಾಗಾಗಿ ಆ ನಿಟ್ಟಿನಲ್ಲಿ ಒಂದು ಆಗಬೇಕು. ಇನ್ನು ಕೊನೆಯದಾಗಿ ಬಹಳ ಮುಖ್ಯವಾದಂಥ ವಿಚಾರ ಅಂದರೆ ರೈತರಿಂದ ನಮ್ಮ ದೇಶಕ್ಕೆ ಇಂಧನ ಇವತ್ತೇನಿದೆ ಪೆಟ್ರೋಲು ಡೀಸೆಲು 1940ಕ್ಕೆ 2040ಕ್ಕೆ ಮುಗಿದೋಗುತ್ತೆ. ತದನಂತರ ನಮ್ಮ ಇಂಧನ ಅನ್ನೋದು ನಮ್ಮ ದೇಶದಿಂದನೇ, ನಮ್ಮ ರೈತರ ಜಮೀನಿಂದ ಇಂಧನಗಳು ಬರಬೇಕು. ಅದು ಸುದೀರ್ಘವಾಗಿ ನಾನು ನಮ್ಮಲ್ಲಿ ಭಾಷಣ ಹೇಳ್ತೀನಿ, ಅದನ್ನು ಮುಂದೆ ನಡೆಯುವಂಥ ಅದಾದಾಗ ನಮ್ಮ ರೈತರ ಬದುಕು ಚೆನ್ನಾಗಿರುತ್ತೆ. ಆಮೇಲೆ ಎಲ್ಲರೂ ನಾವು ರೈತರಾಗಬೇಕು ಅನ್ನೋ ಆಸೆ ಪಡ್ತಾರೆ. ಆ ಕಾಲ ಭಾಳ ದೂರ ಇಲ್ಲ, ಈಗಾಗಲೇ ಹತ್ರ ಬರ್ತಾ ಇದೆ. ಮುಂದೆ ಒಂದು ದಿವಸ ನಾವೇ ಪೆಟ್ರೋಲು ಡೀಸೆಲ್ಲು ಗ್ಯಾಸು ಅಥವಾ ಏನು ಬೇಕೋ ಅದೆಲ್ಲವನ್ನು ಮಾಡ್ಬೋದಾಗ್ತದೆ. ಯಾಕೆಂದರೆ ನೀನು 2040ಕ್ಕೆ ಏನು ಸಿಗಲ್ಲ ಅಂದಾಗ ನಾವು ನಮ್ಮಿಂದನೇ ಪಡಿಬೇಕಾಗುತ್ತೆ. ಆ ದಿನಗಳು ಬೇಗ ಬರಲಿ ಅಂತ ಆಶಿಸ್ತಾ ಇದ್ದೀನಿ. ಈ ಬಗ್ಗೆ ಸಾಕಷ್ಟು ಸಂಶೋಧನೆ ಆಗಿದೆ ಅಂಥೇಳಿ ಮತ್ತೊಮ್ಮೆ ಎಲ್ಲ ಸುಗ್ನಳ್ಳಿ ಗ್ರಾಮದ ಭಾಳ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡಿಸಿದ್ದೀರಾ. ನಿಮ್ಮೆಲ್ಲರ ಸಹಕಾರಕ್ಕೆ ನನ್ನ ಧನ್ಯವಾದಗಳು, ಹೃದಯಪೂರ್ವಕ ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ. ನಾನು ಈ ಗ್ರಾಮ ಪಂಚಾಯತಿಯ ಅಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ GKVK ಸಂಸ್ಥೆಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆ ಅಂದರೆ ಇದು ಗ್ರಾಮವಾರು ಪಂಚಾಯಿತಿವಾರು ಹಮ್ಮಿಕೊಂಡಿರುವ ಅತ್ಯಂತ ಸಂತೋಷದ ವಿಷಯ ಅಂತಲೂ ಕೂಡ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆಂದರೆ ಈಗ ನಮ್ಮ ರೈತಾಪಿ ಜನರಿಗೆ ಈಗಾಗಲೇ ನಮ್ಮಲ್ಲೆಲ್ಲ ಎಜುಕೇಟೆಡ್ ಆಗಿದ್ದಾರೆ ಎಲ್ಲ ರೈತಾಪಿ ಮಕ್ಕಳುಗಳು. ಈಗ ಇದ್ರ ಬಗ್ಗೆ ನೀವು ಈ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಯಾಕೆಂದರೆ ಇವತ್ತು ಈ ಮಾಹಿತಿ ಖಂಡಿತವಾಗಿಯೂ ಈ ಒಂದು ಹಳ್ಳಿ ಮಟ್ಟದಲ್ಲಿ ಬೇಕಾಗಿತ್ತು. ಆ ಮಾಹಿತಿ ತುಂಬ ಅತ್ಯುತ್ತಮವಾಗಿ ನೀವು ವಿದ್ಯಾರ್ಥಿಗಳಾಗಿ ಬಂದು ಇಲ್ಲಿ ಖಂಡಿತವಾಗಿಯೂ ಮನೆ ಮಕ್ಕಳಾಗಿ ಎಲ್ಲ ಮಾಹಿತಿಯನ್ನು ರವಾನೆ ಮಾಡಿದ್ದೀರಾ. ಅದಕ್ಕೆ ನಾನು ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ.